ನಾಮರ್ದ ಬಿಜೆಪಿ ಅವರು ಅಂತಾನಲ್ಲ, ಇವನು ಯೋಗ್ಯತೆಗೆ ಇವನು ನಾನು ನೇರವಾಗಿ ಬೈತೀನಿ. ಇವನು ಅಲ್ಲಲ್ ಟೋಪಿ ಶಾಸಕ, ನಾನೇ ಹೇಳ್ತೀನಿ ನೇರವಾಗಿ. ಯಾಕಂದ್ರೆ ಇವತ್ತು ಒಬ್ಬ ಸಮಾಜದಲ್ಲಿ ಗೌರವ ಕೊಡಬೇಕು. ಯಾವುದೇ ರೀತಿ ಒಬ್ಬ ಕಾರ್ಯಕರ್ತರು ಪಕ್ಷವನ್ನ ಕಟ್ಟಿ ಅವರು ಬ್ಯಾನರ್ಗಳನ್ನ ಸ್ವಂತ ದುಡ್ಡಿಂದ ಹಾಕಿರ್ತಕ್ಕಂಥ ಕಾರ್ಯಕರ್ತರು ಅನೇಕ ಜನ ಇದ್ದಾರೆ. ಅವ್ರಿಗೆ ಅಗೌರವ ತರುವಂತ ಮಾತು, ನೀನು ಯಾವನ ನಮ್ಮನ್ನು ಕೇಳಕ್ಕೆ? ನಿನಗೆ ತಾಕತ್ತಿದ್ರೆ ಮೊನ್ನೆ ಇಂಡಿಪೆಂಡೆನ್ಸ್ ಡೇಗೆ ನಿಮ್ಮ ಮಂತ್ರಿಗಳು ಬಂದಿದ್ರಲ್ಲ, ಸುರೇಶ್ ಅವರು, ಬೈತಿ ಸುರೇಶ್ ಅವರು, ಅವತ್ತು ಇಡೀ ರಾಜಬೀದಿಯಲ್ಲಿ ಹಾಕಿದ್ರಲ್ಲ ನೀವೆಲ್ಲ ಪೂರ್ತಿ ಬ್ಯಾನರ್ಗಳು. ನಿಮಗೆ ತಾಕತ್ತಿದ್ರೆ ಹೇಳ್ಬೇಕಾಗಿತ್ತು, ನಾಮರ್ದ ಕಾಂಗ್ರೆಸ್ ಅವರಂತ, ನಾಮರ್ದ ಮಂತ್ರಿಗಳು ಅಂತ, ನಾಮರ್ದ MLA ಅಂತ. ತಾಕತ್ತಿಲ್ಲ ನಿಮ್ಗೆ? ನೀವು ಮರ್ಯಾದೆಯಿಂದ ಮರ್ಯಾದೆ ಕೊಟ್ಟು ತಗೊಂಡ್ರೆ ಒಳ್ಳೆಯವನು. ನೀನು ನನ್ನ ಸಮಾಜದವನು ಅಂತ ನಾನು ಹೇಳ್ಕೊತಾ ಇದ್ದೀನಿ. ನನ್ನ ಸಮಾಜದವನು, ನನ್ಗೆ ಹೇಳ್ಕೊಡಕ್ಕೆ ಅವಮಾನ. ಇವತ್ತು ನನ್ನ ಸಮಾಜಕ್ಕೆ ಒಬ್ಬರು ತಂದಿದ್ಯಾ ನೀನು? ನಮ್ಮಂತವ್ರು ಬೀದಿಲಿ ಹೋಗೋಣ ಕೂಡ ಆಗ್ತಾ ಇಲ್ಲ. ಏನಪ್ಪ ಇವನ್ ಗೆಲ್ಸ್ಬಿಟ್ಟು ಇಷ್ಟು ಮಾತ್ರ ಆಗಿದೆ, ನೀವು ಹೆಂಗ್ ಬರ್ತಾನೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಜನ ನಮ್ಮನ್ನು. ಇವತ್ತು ನಮ್ಮ ಸಮಾಜದಲ್ಲಿ ಅನೇಕ ಜನ ಹಿರಿಯರಿದ್ದಾರೆ. PC ಮೋಹನ್ ಅವರು ಇದ್ದಾರೆ, MP. ಅವ್ರು 4 ಸಲ MP ಆಗಿದ್ದಾರೆ, 2 ಸಲ MLA ಆಗಿದ್ದಾರೆ. ಸೀತಾರಾಮ್ ಅವರು ಇದ್ದಾರೆ, ಅವರು MLA ಆಗಿದ್ದಾರೆ, MLC ಆಗಿದ್ದಾರೆ, ಮಿನಿಸ್ಟರ್ ಆಗಿದ್ದಾರೆ. ಜಯರಾಮ್ ಅವರು ಇದ್ದಾರೆ, ಅವರು MLA ಆಗಿದ್ದಾರೆ. ಧರ್ಮಾಧಿಕಾರಿಗಳವರು ಎಲ್ಲಾ ಜನಾಂಗನ ಜೋಡಿಸ್ಕೋತಾರೆ ಅವರು. ಅದ್ರ ಜೊತೆ ರಕ್ಷಾರಾಮಯ್ಯ ಕೂಡ ಮನೆ ನಿಂತ್ಕೊಂಡಿದ್ದಾರೆ. ಏನೋ ಮಾತಾಡ್ತಾನೆ. ಸಂಪೇಂದ್ರ ಅವರು ಕೂಡ ಏನೋ ಮಾತಾಡ್ತಾರೆ, ಅವರು MLA ಆಗಿದ್ರು. CR ಮನೋಹರ್ ಅವರು MLC ಆಗಿದ್ರು ಈ ಭಾಗದಲ್ಲಿ. ಮನೋಹರ್ ತಹಸೀಲ್ದಾರ್ ಅವರು ಆಗಿದ್ರು. ಅನೇಕ ಜನ ಬಲ್ಜಿಗರು ಕೂಡ ಅನೇಕ ದೇವರಾಜ್ ಅವರಾಗಿದ್ರು. ಕಾಂಗ್ರೆಸ್ ಪಕ್ಷದಿಂದ ಅನೇಕ ಜನ ಆಗಿದ್ದಾರೆ. ಅವ್ರ ಕಾಲ್ಗಳು ಒಂದ್ಸಲಿ ನುಗ್ಗಿಬಿಟ್ಟು ಬಂದ್ ನೋಡೋ ನೀವು. ಅವ್ರು ಯಾವತ್ತನ ಮಾತಾಡಿದ್ರೆ ನಿಮಗೀಗ ಈ ರೀತಿ ಹೇಳಿಕೆಗಳನ್ನು ಕೊಡೋದು ಬಿಟ್ಬಿಟ್ಟು ಮೊನ್ನೆ ತಾನೇ ಕೆರದಲ್ಲಿ ನಡೆಸ್ಕೊಂಡಿದ್ದೀಯ ಜನರ ಕೈಯಲ್ಲಿ ಕುಮಾರಸ್ವಾಮಿ ಮಾತಾಡ್ಬೇಕು. ನಿಜ ತಾನೆ? ಮೊನ್ನೆ ತಾನೆ, ಜಾಸ್ತಿ ದಿನಾನೂ ಆಗಿಲ್ಲ. ಮತ್ತೆ ತಿರ್ಗಾ ಒಟ್ಟೆ ಏನ್ ಹೇಳಿಕೆ ಬಂದಾಗ ನಿಮ್ಗೆ ಇಷ್ಟ ಬಂದಾಗೆಲ್ಲ ಮಾತಾಡೋದಂತನಾ? ನಿಮ್ ಮನೆಯಲ್ಲಿ ನಾನು ಹಸುಗಳು ಮೇಸವ್ರ ನಾವು? ಇಲ್ಲ ನಿಮ್ಮ ಮನೆಯಲ್ಲಿ ನಾವು ಕುರಿಗಳು ಮೇಯಿಸ್ತೀವ? ನಿಮ್ಮ ಮನೆಯಲ್ಲಿ ಏನಾದ್ರೂ ಒಂದು ಊಟಕ್ಕೆ ಏನಾದ್ರು ಬರ್ತೀವ ನಾವು? ನಾಮರ್ದಗಳು ಅನ್ನಕ್ಕೆ? ನಿನಗೆ B.Pharm ಕೊಟ್ಟಿದಾರಲ್ಲ ಕಾಂಗ್ರೆಸ್ನವರು, ಅವರೇ ಅನ್ಕೊಂತಾರೆ ಎಂತವನಿಗಪ್ಪ ಕೊಟ್ಟಿದ್ದೀವಿ ಅಂತ. ಇನ್ನೂ ಒಂದು ಭಾಷೆ ಅಂತಾರೆ, ಎಂತ ನನ್ನ ಮಗನು ಕೊಟ್ಟಿದ್ವಿ ಅಂತ ಕೂಡ ಅವರೇ ನನ್ನ ಜೊತೆ ಎಷ್ಟೋ ಸಲ ಹೇಳಿದ. ನೀವು ಅರ್ಥ ಮಾಡ್ಕೋಬೇಕು. ನೀನು ನಾಮರ್ದನ, ನಾವು ನಾಮರ್ದನ. ಇವತ್ತು ಬ್ಯಾನರ್ಗಳು ಕಟ್ಸಿದೆಯಲ್ಲ ನೀನು, ಇವತ್ತು ಏನ್ ಮಾಡ್ತಾ ಇದೀಯ? ನಿಮ್ದೇ ಫೋಟೋ ಹಾಕಿದ್ದಾವೆ. ಚಿಕ್ಕಬಳ್ಳಾಪುರ ಬರ್ಕೊಟ್ಬಿಡಿದಾರೆ ನಿಮಗೆ. ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ ಸುತ್ಕೊಂಡು ಕೆಲಸ ಮಾಡಿಕೊಂಡು ಯಡಿಯೂರಪ್ಪನವ್ರ ಸರ್ಕಾರದಲ್ಲಿ ಒಳ್ಳೆ ಆರೋಗ್ಯ ಸಚಿವರಾಗಿ ಅವ್ರು ಆ ಕಡೆ ಗಮನ ಕೊಟ್ಟು ಅನೇಕ ಯೋಜನೆಗಳನ್ನು ತಂದು ಈ ಕಡೆ ಮೆಡಿಕಲ್ ಹಾಸ್ಪಿಟ್ಲು, ಡೈರಿ, ಮಾರ್ಕೆಟ್, ಅನೇಕ ಯೋಜನೆಗಳ ಕೆರೆಗಳಿಗೆ ನೀರು ತಂದು ನೀನು ಆ ಕೆರೆ ನೀರು ಬಿಟ್ಟಿರೋದನ್ನ ನೀನೇನೋ ಫಿಲ್ಟರ್ ಮಾಡೋಣ, ನೀನು ಹೋಗ್ತಾ ನೋಡೋಣ. DC ಆಫೀಸರ್ ಇದೆಲ್ಲ ಮಾಡಿಸ್ಕೊಂಡ್ ಬಂದಿರ್ತಕ್ಕಂಥ ನಮ್ಮ ಸುಧಾಕರಣ್ಣ ಅವರು ಏನೋ ಯಾಮಾರಿದ್ರು, ಸ್ವಲ್ಪ ಯಾಮಾರದಕ್ಕೆ ನೀನು ಅಳಕ್ ಶಾಸಕರಾಗ್ಬಿಟ್ಟರೆ ಅಷ್ಟೇ. ಇನ್ನೇನು ಲಾಟ್ರಿ ಏನಿಲ್ಲ, ಕಷ್ಟಪಟ್ಟಿದ್ದಿಲ್ಲ, ಗುದ್ಲಿ ತೆಗೆದುಕೊಂಡು ಆಗ್ತಿದ್ದಿಲ್ಲ, ಏನಿಲ್ಲ. ನೀನು ಮುಂದಕ್ಕೆ ಗೊತ್ತಾಗುತ್ತಣ್ಣ ನಿನಗೆ. ನೀನು ಮಾನ ಮರ್ಯಾದೆ ಇದ್ರೆ ಬೇರೆಯವ್ರನ್ನ ಮಾತಾಡೋದು ಬಿಟ್ಬಿಡು, ಕೆಲಸ ಮಾಡು. ಮಕ್ಕಳಿಗೆ ಡಿಗ್ರಿ ಮಾಡಿಸ್ತೀನಿ ಅನ್ನೋದು, ಅವ್ರು ಡಾಕ್ಟರ್ ಮಾಡಿಸ್ತೀನಿ ಅನ್ನೋದು, ಅವ್ರ ಇಂಜಿನಿಯರ್ಗಳು ಮಾಡಿಸ್ತೀನಿ, ಪುಕ್ಷಟೆ ಮಾಡಿಸ್ತೀನಿ ನೀನು. ಅವ್ರಿಗೆ IAS ಮಾಡಿಸ್ತೀನಿ ಅನ್ನೋದು, ಇವೆಲ್ಲ ಮಾಡಿಸಿದ್ದೆ ನೀನು. ಇಂಥ ಮಾತುಗಳು ಆಡ್ತೀಯಲ್ಲ ನೀನು, ಏನ್ ಸಂಸಾರದ ಮಾತುಗಳು, ಸೊಂಟದ ಕಡೆಗೆ ಮಾತುಗಳು ನಮಗೂ ಬರುತ್ತಣ್ಣ, ನಮಗೂ ಬರುತ್ತೆ. ನಾವು ಅಲ್ಲಿಂದ ಬಂದಿರ್ತಕ್ಕಂಥ ನಾವು ಬಡವ್ರ ಮಕ್ಕಳು, ನೀನು ಒಬ್ಬನೇ ಅಲ್ಲ. ಇದನ್ನೆಲ್ಲ ತಿಳ್ಕೊಂಡು ಮಾತಾಡೋ. ಜೊತೆಗೂ ಇನ್ನೊಬ್ಬರು ಶಾಸಕರಿದ್ದಾರೆ ನಮ್ಮ ಭಾಗ್ಯದಲ್ಲಿ, ಅವರು ಕೂಡ ಅನೇಕ ಹಗರಣಗಳು ಮಾಡಿರ್ತಕ್ಕಂಥದ್ದು, ಅನೇಕ ಸಾವಿರಾರು ಎಕರೆ ಮಾಡಿರ್ತಕ್ಕಂಥದ್ದು. ನಾನು ಹೇಳೋದಲ್ಲ, ಮಾಧ್ಯಮದಲ್ಲಿ ನೀವೆಲ್ಲ ನೋಡ್ತಾ ಇರ್ತೀರ. ಇವತ್ತು ಸಿದ್ದರಾಮಯ್ಯನವರು ನೋಡ್ಬೇಕು, DK ಶಿವಕುಮಾರ್ ಅವರು ನೋಡ್ಬೇಕು. 800 ಎಕರೆ 1000 ಎಕರೆ ಅಂತ ಒಬ್ಬ ದಲಿತ ಹೋರಾಟಗಾರ ಹೋರಾಟ ಮಾಡ್ತಾ ಇದ್ದಾರೆ. ಕಾಂಪೌಂಡ್ ನಿಮ್ಮ ಮಾಧ್ಯಮಗಳೆಲ್ಲ ಕೂಡ ಕಾಂಪೌಂಡ್ ಹಾಕಿದ್ದಾರೆ. ಇದರ ವಿರುದ್ಧ ನಾವೆಲ್ಲ ಕೂಡ ಹೋರಾಟ ಮಾಡ್ತಾ ಇದ್ವಿ, ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇನ್ನ ಗೊತ್ತಾಗುತ್ತೆ. ಆ ಒಂದು ಸರ್ಕಾರದ ಆಸ್ತಿಗಳನ್ನು ಕಬಳಿಕೆ ಮಾಡಿಕೊಂಡು ಇವರೆಲ್ಲ ಕೂಡ ಏನ್ ಆಸ್ತಿಗಳು ಮಾಡ್ಕೊಂಡಿದ್ದಾರೆ. ಮೊನ್ನೆ DC ಅವರೇನು ಪ್ರಮೋಷನ್ ಕೊಟ್ಟರು, ಏನ್ ಇಡೀ ರಾಜ್ಯದಲ್ಲಿ ಸುಬ್ಬಾರೆಡ್ಡಿ ಅವರೇ ಗ್ರಾಂಟ್ ಜಾಸ್ತಿ ಕೊಟ್ಟಿರೋದು, ಎಲ್ರಿಗೂ ಇದು ಕೊಟ್ಟಿರೋದೇನು ಗ್ರಾಂಟ್ ಸರ್ಟಿಫಿಕೇಟ್ ಕೊಟ್ಟಿರೋದೆಲ್ಲ ಜಮೀನುಗಳಿಗೆ ಸಾಗುವಳಿ ಚೀಟಿಗಳು ಕೊಡಿಸಿರೋದಂತ. ಯಾರು ಕೊಡಿಸಿದಾರೆ ಹೇಳಿ? ಅವ್ರ ಬೇನಾಮಗಳು ಕೊಡಿಸ್ಬಿಟ್ಟು ಆರಾಮಾಗಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟಾರೆ. KDB ದುಡ್ಡು ಮಾಡ್ಕೊಂಡ್ಬಿಡೋಣ ಅಂತ. ಇದನ್ನ ಇವತ್ತು ಈ ಭಾಗದಲ್ಲಿ KDB ಅಷ್ಟೇ
KDBಯಲ್ಲಿ ಅನೇಕ ಹಗರಣಗಳು ನಡೀತಾ ಇದೆ. ಶಿಡ್ಲಘಟ್ಟದಲ್ಲಿ, ಬಾಗೇಪಲ್ಲಿಯಲ್ಲಿ, ಚಿಂತಾಮಣಿಯಲ್ಲಿ ಈಗಾಗಲೇ ನಡೆದು ಹೋಗಿದೆ. ಇವತ್ತು ಶಿಡ್ಲಘಟ್ಟದಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ರೈತರು. ಆ ಹೋರಾಟ ಧರಣಿ ಮಾಡ್ತಾವ್ರೆ. ಸಾವಿರಾರು ಎಕರೆ ಲೂಟಿ ಹೊಡಿತಾ ಇದ್ದೀರಾ. ನೀವತ್ತ ಜಮೀನ್ ತಗೊಂಡು 10 ಲಕ್ಷ 20 ಲಕ್ಷಕ್ಕೆ ಜಮೀನ್ ತಗೋತೀರಾ. 1 ಕೋಟಿ 20 ಲಕ್ಷ ರೂಪಾಯಿ ನೀವೆಲ್ಲ ತಗೋತಾ ಇದ್ದೀರಾ. ಇದೆಲ್ಲ ಕಣ್ಕಾಣಲ್ವಾ ನಿಮ್ಗೆ? ಬಾಗೇಪಲ್ಲಿ ಸ್ನೇಹಿತರೆ ನಮಸ್ಕಾರ. ಚಿಕ್ಕಬಳ್ಳಾಪುರ ಜಿಲ್ಲಾ ಮಾಧ್ಯಮ ವಕ್ತಾರ ಆದಿನಾರಾಯಣ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಿಜೆಪಿ ವಕ್ತಾರರ ಗತಿ ಇಲ್ದಂಗೆ ಆಗ್ಬಿಟ್ಟಿದೆ. ಯಾಕಂತಂದ್ರೆ ಪ್ರತಿಯೊಂದು ವಿಚಾರಕ್ಕೂ MLA ಕ್ಯಾಂಡಿಡೇಟ್ಗಳಾದವ್ರು ಬಂದು ಮಾತಾಡೋ ಮಟ್ಟಕ್ಕೆ ಆಗ್ಬಿಟ್ಟವ್ರು. ಯಾಕಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಕಾರ್ಯಕರ್ತರು ಇದಾರೆ ಇಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ಇಲ್ಲ ಅವ್ರು ಪರ ವಹಿಸ್ಕೊಂಡು ಮಾತಾಡೋರು ಇದಾರೆ ಇಲ್ಲ ಗೊತ್ತಿಲ್ಲ. ಯಾಕಂದ್ರೆ ಸಿಕಲ್ ರಾಮಚಂದ್ರೇಗೌಡರು ಪ್ರೆಸ್ ಮೀಟ್ ಮಾತಾಡೋದೆ, ಈ ಕಡೆ ಯಾರೋ ಬಾಗೇಪಲ್ಲಿ ಯಾರೋ ಸಿ ಮುನ್ರಾಜುನಂತೆ, ಯಾ ಸಿ ಮುನ್ರಾಜುನ ಏನೋ ಗೊತ್ತಿಲ್ಲ, ಅಯ್ಯಪ್ಪನು ಮಾತಾಡೋದು ನಮ್ಮ ಶಾಸಕರ ಬಗ್ಗೆ. ಯಾಕಂತಂದ್ರೆ ಇವ್ರಿಗೆ ನಮ್ಮ ಶಾಸಕರ ಬಗ್ಗೆ ಮಾತಾಡಿದ್ರೆ ಒಂದ್ ಸ್ವಲ್ಪ ಮೈಲೇಜ್ ಸಿಗುತ್ತೆ, ಜನ ಯಾರಂತ ಗುರ್ತಿಡಿತಾರೆ ಇವ್ರನ್ನ. ಇಲ್ಲಾಂದ್ರೆ ಇವ್ರು ಯಾರನ್ನೋದು ಕೂಡ ಜನ ಗೊತ್ತಿಲ್ಲ. ಪಾಪ ಸಿಕಲ್ ರಾಮಚಂದ್ರೇಗೌಡ ಜಿಲ್ಲಾಧ್ಯಕ್ಷರು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸಿಕಲ್ ರಾಮಚಂದ್ರೇಗೌಡ ಯಾರಂತ ಹೇಳ್ಬಿಟ್ಟು. ಅದೇ ತರ ಇವರು ಸಿ ಮುನ್ರಾಜು ಓನ್ಲಿ ಬಾಗೇಪಲ್ಲಿಗೆ ಮಾತ್ರ ಸೀಮಿತ, ಅಲ್ಲೂ ಸೋತು ಸುಣ್ಣಾಗಿದ್ದಾರೆ. ನೀನ್ ಹಣೆ ಬರ, ಸೋಲಾದ್ರೂ ಸೋಲು, ಇನ್ನೊಂದಾದ್ರೂ ಆಗು. ಆದ್ರೆ ನಮ್ಮ ಶಾಸಕರ ಬಗ್ಗೆ ಮಾತಾಡ್ಬೇಕಾರೆ ಅಣ್ಣ ಸಿ ಮುನ್ರಾಜ್ ಅಣ್ಣ ಸ್ವಲ್ಪ ತಲೆಯಲ್ಲಿ ಬುದ್ಧಿ ಇದ್ದು ಮಾತಾಡೋಣ. ಏನೇನೋ ಮಾತಾಡೋಕೆ ಅವಳು ಮಾತು ಕಳ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಅಣ್ಣ ಸಜ್ಜಾಪುರದಿಂದ ಬಂದು ನಮ್ಮ ಶಾಸಕರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲಣ್ಣ. ಚಿಕ್ಕಬಳ್ಳಾಪುರದವ್ರು ಇದ್ದಾರೆ ಅಣ್ಣ. ರಾಜಕೀಯವಾಗಿ ಟೀಕೆ ಮಾಡೋಣ, ನೀನು ಅವ್ರ ವೈಯಕ್ತಿಕವಾಗಿ ಟೀಕೆ ಯಾಕಣ ಮಾಡಕ್ ಹೋಗ್ತೀಯಾ? ನಿನ್ಗೆ ಯೋಗ್ಯತೆ ಇದ್ದಿದ್ರೆ ಗೆಲ್ಲಬೇಕಾಯ್ತಣ್ಣ 2023 ಯಾಕಣ ಸೋತು ಸುಣ್ಣ ಅದಲ್ಲಣ್ಣ. ಇನ್ನೂ ಹೋಗಿಲ್ವಣ್ಣ ಡಿಪ್ರೆಷನ್ ಇಂದ ನೀನು ಸೋತೋಗಿರೋದ್ರಿಂದ. ಏನೇನೋ ಮಾತಾಡ್ತಿಯಲ್ಲಣ್ಣ ಮುನ್ರಾಜಣ್ಣ. ಅಣ್ಣ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕಣ್ಣ. ಶಾಸಕರ ಬಗ್ಗೆ ಮಾತಾಡ್ಬೇಕಾದ್ರೆ ಅಣ್ಣ ರಾಜಕೀಯವಾಗಿ ಟೀಕೆ ಮಾಡೋಣ, ನಾನು ಬೇಡ ಅಂತ ಹೇಳಲ್ಲ. ಆದ್ರೆ ವೈಯಕ್ತಿಕ ವಿಚಾರಕ್ಕೆ ಬಂದ್ರೆ ಅಣ್ಣ ನಮ್ಮ ಶಾಸಕರು ಬಿಟ್ರು ನಾನು ನಿಮ್ಮನ್ನು ಬಿಡಲ್ಲಣ್ಣ. ಅಣ್ಣ ಹೇಳ್ತೀನಿ ಕೇಳೋಣ, ನಾನು ವಿಚಾರ ಹೇಳ್ತೀನಿ ಕೇಳೋಣ. ಅಣ್ಣ ಅದೇನೋ ಮಾತಾಡ್ತಾ ಇದ್ರಿ, ಅದೇನೋ ಮಾತಾಡೋದಕ್ಕೆ ಏನೋ ಮಾತಾಡಿದ್ರೆ ಅಣ್ಣ ಆ ವಿಚಾರ ಮಾತಾಡೋಣ. ಅವ್ರ ವೈಯಕ್ತಿಕ ವಿಚಾರಕ್ಕೆ ಹಾಕೋಣ ಹೋಗ್ತೀಯಾ? ಅಣ್ಣ ಆಯ್ತಣ್ಣ, ಅವ್ರ ವೈಯಕ್ತಿಕ ವಿಚಾರಕ್ಕೆ ಬರ್ತೀನಿ ಅಣ್ಣ. ಆಯ್ತಣ್ಣ, 10 ಆಂಬುಲೆನ್ಸ್ ಬಿಟ್ಟಿದಾರಣ್ಣ, ನಿನ್ನ ಯೋಗ್ಯತೆಗೆ 1 ಆಂಬುಲೆನ್ಸ್ ಬಿಟ್ಟಿದ್ಯಣ್ಣ. ಅಣ್ಣ ಇವತ್ತು ಪ್ರತಿ ಭಾನುವಾರ ಚಿಕ್ಕಬಳ್ಳಾಪುರ ಜೂನಿಯರ್ ಕಾಲೇಜಲ್ಲಿ ಬಾಣ ಎಲ್ಲರಿಗೂ ಪಾಠ ಮಾಡ್ತಾ ಇರ್ತಾರಣ್ಣ. ಅದಕ್ಕೊಂದು ಸ್ಟಾಫ್ ಇದೆಯಣ್ಣ, ಅದಕ್ಕೆ ಸಂಬಳ ಕೊಡ್ತಾ ಇದಾರಣ್ಣ. ಎಷ್ಟು ಖರ್ಚಾಗ್ತದೆ ಲೆಕ್ಕ ಕೊಡ್ತೀನಿ ಬಾಣ. ಅಣ್ಣ ನಿನ್ನ ಯೋಗ್ಯತೆಗೆ ಎಲ್ಲಾದ್ರೂ ಒಂದು ಸ್ಕೂಲ್ಗೆ ಹೆಲ್ಪ್ ಮಾಡಿದ್ಯಣ್ಣ. ಅಣ್ಣ ಮುನ್ರಾಜಣ್ಣ ನೀನ್ ಬರೀ ರಾಜಕೀಯ ಅಷ್ಟ ಮಾತಾಡ್ತೀಯಣ್ಣ. ಅಣ್ಣ ಅವ್ರ ವೈಯಕ್ತಿಕ ವಿಚಾರಗಳು ಮಾತಾಡ್ತೀಯಲ್ಲಣ್ಣ. ಅಣ್ಣ ವೈಯಕ್ತಿಕವಾಗಿ ಎಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾರೆ ಅಣ್ಣ. ಇನ್ಸ್ಟಿಟ್ಯೂಟ್ ಹತ್ರ ಬಾಣ ಎಷ್ಟು ಜನಕ್ಕೆ ಚಿಕ್ಕಬಳ್ಳಾಪುರ ಫ್ರೀ ಸೀಟ್ ಕೊಟ್ಟಿದ್ದಾರೆ ಬಾಣ. 1 ವರ್ಷಕ್ಕೆ 3 ಲಕ್ಷ ಬಾಣ. ಎಷ್ಟೋ ಮಕ್ಳಿಗೆ ಫ್ರೀ ಆಗಿ ಸೀಟ್ ಕೊಟ್ಟಿದ್ದಾರೆ ಬಾಣ. ಅಣ್ಣ ತಿಳ್ಕೊಳ್ಳೋಣ, ಅದನ್ನ ಬಿಟ್ಟು ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ ಹೋಗ್ಬೇಡ ಮುನ್ರಾಜಣ್ಣ. ನಾವು ಉತ್ತರ ಕೊಟ್ರೆ ಹೆಂಗಿರುತ್ತೆ ಗೊತ್ತಣ್ಣ, ಬೇರೆ ತರ ಇರ್ತಾಣ. ಅಲ್ಲೆಲ್ಲೋ ಪಕ್ಕದಲ್ಲಿ ಕುತ್ಕೊಂಡಿರೋ ಡಾಕ್ಟರ್ ಕೆ ಸುಧಾಕರ್ನ ಮೆಚ್ಚಸಕ್ಕೆ ಏನೇನೋ ಮಾತಾಡ್ತಿಲ್ಲಣ್ಣ. ಅಣ್ಣ ಅರ್ಧ ಊರು ಬಾಗ್ಲಾಗಿದೆ ಆಲ್ರೆಡಿ. ಇದೇ ಸುಧಾಕರ್ ಅವ್ರು ಹೇಳಿದಾರೆ ಅರ್ನಾಥ್ ರೆಡ್ಡಿ ನೆಕ್ಸ್ಟ್ ಕ್ಯಾಂಡಿಡೇಟ್ ಅಂತ ಹೇಳ್ಬಿಟ್ಟು. ನೀನಲ್ಲ ಅಣ್ಣ, ನೀನೇ ಏನ್ ಬೇಕೋ ಅದೆಲ್ಲ ಮಾತಾಡ್ದಲ್ಲ ಅಣ್ಣ. ಇದೇ ಸುಧಾಕರ್ ಬಗ್ಗೆ ಏನೇನೋ ಮಾತಾಡ್ದಲ್ಲ ಅಣ್ಣ. ಅಲ್ಲೆಲ್ಲ ಪ್ರೆಸ್ ಮೀಟ್ ಅಲ್ಲಿ ಕುತ್ಕೊಂಡು ನಿನ್ ಜೊತೆ ಇನ್ನೊಬ್ಬ ಯಾರೋ ಕುತ್ಕೊಂಡಿದ್ದ, ಅದ್ರ ಪಕ್ಕದಲ್ಲಿ ಇನ್ನೊಬ್ಬ ಯಾರೋ ಕುತ್ಕೊಂಡಿದ್ದ. 3 ಜನ ಕುತ್ಕೊಂಡು ಬಾಯಿ ಬಂದಂಗೆ ಮಾತಾಡ್ದಲ್ಲ ಅಣ್ಣ. ಯಾರಣ್ಣ? ಇವ್ರನ್ನೇ, ಇದೇ ಸುಧಾಕರ್ನ. ಕೆಲವು ತಿಂಗಳಿಂದ ಇವಾಗ ನೋಡ್ರೆ ಮಾನ ಮರ್ಯಾದೆ ಇಲ್ಲದೆ ಅವ್ರ ಜೊತೆಲ್ಲ ಕುತ್ಕೊಂತ ಬಿಟ್ಟು ಇವತ್ತು ಏನೇನೋ ಮಾತಾಡ್ತೀಯಲ್ಲಣ್ಣ. ಯಾರನ್ನ ಮೆಚ್ಚಸಕ್ಕಣ್ಣ ನೀನು? ಮಾತಾಡೋಣ, ಮಾತಾಡ್ಬೇಕಾದ್ರೆ ಪರಿಜ್ಞಾನ ಇರಬೇಕು. ಅವ್ರನ್ನ ಮೆಚ್ಚಸಕ್ಕೆ ನಮ್ಮ ಶಾಸಕರ ಬಗ್ಗೆ ಬಾಯಿಗೆ ಬಂದಂಗೆ ಮಾತಾಡ್ತೀಯ ಅಣ್ಣ. ನೆಕ್ಸ್ಟ್ ಏನಾದ್ರು ನಮ್ಮ ಶಾಸಕರ ಬಗ್ಗೆ ಇದೇ ತರ ಮಾತಾಡಿದ್ರೆ ಬೇರೆ ತರ ಉತ್ತರ ಕೊಡ್ತೀನಿ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಮ್ಮ ಶಾಸಕರ ಬಗ್ಗೆ ಮಾತಾಡ್ಬೇಕಾದ್ರೆ 100 ಸಾರಿ ಯೋಚನೆ ಮಾಡ್ಬೇಕು. ರಾಜಕೀಯವಾಗಿ ಟೀಕೆ ಮಾಡೋಣ ನಾನು ಬೇಡ ಅಂತ ಹೇಳಲ್ಲ. ವೈಯಕ್ತಿಕವಾಗಿ ಅವ್ರಿಗೆ ಏನಾದ್ರು ಅಟ್ಯಾಕ್ ಮಾಡಕ್ ಬಂದ್ರೆ ಅಣ್ಣ ಬಾಗೇಪಲ್ಲಿಯಲ್ಲಿ ಕಾಲ್ ಇರ್ಸಕ್ ಬಿಡಲ್ಲ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿ. ಕಾಲ್ ಇರ್ಸಕ್ ಬಿಡಲ್ಲ. ಬಾಗೇಪಲ್ಲಿಯಲ್ಲಿ ಏನೋ ತಿಳ್ಕೊಂಡಿರ್ಬೋದು ಅಷ್ಟೇ. ಏನೋ ನಮ್ಮ ಶಾಸಕರ ಬಗ್ಗೆ ಮಾತಾಡ್ಬಿಟ್ರೆ ಮೆಚ್ಚದಂಗೆ ಆಗ್ಬಿಡ್ತಾರೆ. ನೆಕ್ಸ್ಟ್ ಬಿ ಫಾರ್ಮ್ ತಗೊಂತೀನಿ ಅಣ್ಣ. ಊರ್ ಬಾಗ್ಲಾಗೋಗಿದೆ ಬಿಜೆಪಿಯಲ್ಲಿ. ಆ ಕಡೆ ಕೋನಪ್ ರೆಡ್ಡಿ ಒಂದ್ ಕಡೆ, ಅರ್ನಾಥ್ ರೆಡ್ಡಿ ಒಂದ್ ಕಡೆ, ಸಿ ಮುನ್ರಾಜ್ ನೀವು ಒಂದ್ ಕಡೆ. ಅಣ್ಣ ಯಾರನ್ನೋದು ಫಸ್ಟ್ ಡಿಸೈಡ್ ಮಾಡ್ಕೊಳ್ರಣ. ಬಿ ಫಾರಂ ಬಗ್ಗೆ ಮಾತಾಡ್ತೀರಣ್ಣ, ಅದ್ ಮುಂದೆ ನೋಡ್ಕೊಳ್ಳೋಣ. ಅರ್ಹತೆ ಇರೋರ್ಗೆ ಸಿಕ್ಕುತ್ತೆ. ನೀನ್ ಯಾವನಣ್ಣ ನಮ್ಮ ಪಕ್ಷದ ಬಗ್ಗೆ ಹೇಳಕ್ಕೆ? ಬಿ ಫಾರಂ ಕೊಡಲ್ಲ, ಇನ್ನೊಂದು ಕೊಡಲ್ಲ, ಮತ್ತೊಂದು ಕೊಡಲ್ಲ ಅಂತ ಹೇಳ್ಬಿಟ್ಟು ನೀನ್ ಯಾವನಣ್ಣ ಮಾತಾಡಕ್? ಅವೆಲ್ಲ ನಮಗ್ ಗೊತ್ತು, ಏನು ಅನ್ನೋದು ಗೊತ್ತು. ಯಾರಿಗೂ ಹೋಲ್ಸಕ್ ಹೋಗ್ಬಿಡೋಣ. ಇವ್ರಿಗೆ ಅರ್ಹತೆ ಇರೋದಕ್ಕೆ 22 ದಿನ MLA ಆಗಿರೋದು. ನೀನೇನ ಹೇಳೋದು ಅದು ಇದು ಅಂತ ಹೇಳ್ಬಿಟ್ಟು ಅಡ್ಡೇಟಲ್ಲಿ ಗುಡ್ಡಾಡ್ ಗೆದ್ಬಿಟ್ಟ ಅಣ್ಣ. ಅಷ್ಟೆಲ್ಲ ಕೆಲಸ ಮಾಡಿದ್ರು ಯಾಕಣ್ಣ ಯಾಕೆ ಸೋತ? ಸ್ವಲ್ಪದ್ರಲ್ಲಿ ಮಾರ್ಬಿಟ್ವಿ. 2028ಕ್ಕೆ ಇನ್ನೂ ನಾವಾಗ ಸೋಲಿಸ್ತೀವಿ. ಯಾರನ್ನ? ಡಾಕ್ಟರ್ ಕೆ ಸುಧಾಕರ್. ನಂಗೆ ಗೊತ್ತಿಲ್ಲ ಅಷ್ಟೇನೆ. ಅರ್ಥ ಆಯ್ತಣ್ಣ? ಬಾಣ ಅರ್ಹತೆ ಇದ್ರೆ ಬಾಣ ನಮ್ಮ ಶಾಸಕರ ವಿರುದ್ಧವಾಗಿ ನಿಂತ್ಕೋಬೋಣ. ಚಿಕ್ಕಬಳ್ಳಾಪುರದಲ್ಲಿ ನಿಂತ್ಕೊಳ್ಳೋಣ, ನೋಡ್ತೀವಿ.
ಡೆಪಾಸಿಟ್ ತಗೊಳ್ಳೋಣ ನೋಡ್ತೀವಿ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಶಾಸಕರ ವಿರುದ್ಧವಾಗಿ ನಿಂತ್ಕೊಂಡು ಯೋಗ್ಯತೆ ಹೇಳ್ತಾರ ಮಾತುಗಳೆಲ್ಲ ಮಾತಾಡ್ಬಿಟ್ಟು ಟ್ರೋಲ್ ಆಗ್ಬಿಡೋಣ. ಚಿಕ್ಕಬಳ್ಳಾಪುರದ ಹುಡುಗರ ಬಗ್ಗೆ ಇನ್ನೂ ಗೊತ್ತಿಲ್ಲ ನಿಮ್ಗೆ, ಅರ್ಥ ಆಯ್ತಾ? ಅವ್ರು ಮಾತಾಡಕ್ ಶುರು ಮಾಡ್ಬಿಟ್ರೆ ಆಮೇಲೆ ರಾತ್ರಿ ನಿದ್ದೆ ಮಾಡಲ್ಲಣ್ಣ. ಮುನ್ರಾಜಣ್ಣ ಇವತ್ತು ಹೇಳ್ತಾ ಇದ್ದೀನಿ, ಮಾತಾಡ್ಬೇಕಾದ್ರೆ ಯೋಚನೆ ಮಾಡಿ ಮಾತಾಡಿ. ಇಲ್ಲ ಅಂತಂದ್ರೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಮಾತ್ರ ಅಣ್ಣ ಇದೇ ಫಸ್ಟ್ ಅಂಡ್ ಲಾಸ್ಟ್, ನಿಮಗೆ ಬೇರೆ ತರ ಉತ್ತರ ಕೊಡ್ತೀವಿ. ದಯವಿಟ್ಟು ಯೋಚನೆ ಮಾಡಿ ಮಾತಾಡಿ. ಇವತ್ತು ಹೇಳ್ತಾ ಇರ್ತೀನಿ, ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ನನ್ನಂತ ಟಚ್ ಮಾಡಿ ಆಮೇಲೆ ಮುಂದಕ್ಕೆ ಹೋಗಿ, ಅದು ಬಿಟ್ಬಿಟ್ಟು ಬೇರೆ ಏನೇನೋ ಮಾತಾಡಕ್ ಹೋಗ್ಬೇಡಿ.